ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಬಂದ ತಕ್ಷಣ ಕರ್ನಾಟಕದಲ್ಲಿ ಏನ್ ಪ್ರಾರಂಭ ಆಯಿತು? ರಿಯಲ್ ಎಸ್ಟೇಟ್ ಪ್ರಾರಂಭ ಆಯಿತು. ಡಿ ಕೆ ಶಿವಕುಮಾರ್ ಎಂಟ್ರಿ ಆದ ತಕ್ಷಣ ಕಳೆದ ಒಂದು ವರ್ಷದಲ್ಲಿ ಏನು ಸಾಧನೆ? ರಿಯಲ್ ಎಸ್ಟೇಟ್ ಸಾಧನೆ. ಬಂದು 30 ದಿನ ದಾಟ್ತು. ಯಾವುದಾದ್ರೂ ನೀರಾವರಿ ಯೋಜನೆ ಬಂದಿದೆಯಾ? ಯಾವುದಾದ್ರೂ ಹಳ್ಳ ಬಿದ್ದಿರೋ ರಸ್ತೆ ಮುಚ್ಚಿದಾರ? ಯಾರ ರೈತರಿಗೆ ಪರಿಹಾರ ಕೊಟ್ಟಿದಾರ? ಈ ಮನೆಯಾಳ ಕಾಂಗ್ರೆಸ್ ಬಂದ ತಕ್ಷಣ ಬರಗಾಲ ಶುರುವಾಗೋಯ್ತು. ಡಿ ಕೆ ಎಂಟ್ರಿ, ಬರಗಾಲ ಗ್ಯಾರಂಟಿ. ಈ ಸರ್ಕಾರ ಇವತ್ತು ಬರಗಾಲ ಅಂತೇಳಿ ರೆವಿನ್ಯೂ ಮಿನಿಸ್ಟ್ರು ಕೇಂದ್ರ ಕೇಳಿದ್ದಾರೆ, ನ್ಯಾಷನಲ್ ಡಿಸಾಸ್ಟರ್ ಘೋಷಣೆ ಮಾಡಬೇಕಂತೆ. ಯಾವುದೋ ಭೂಕಂಪ ಆತೈತಲ್ಲ ಘೋಷಣೆ ಮಾಡ್ತಾರಲ್ಲ ಹಂಗೆ. ಸ್ವಾಮಿ, ನೀವೇ ಇನ್ನ ಏನು ಘೋಷಣೆ ಮಾಡಿಲ್ಲಲ್ಲ ಬರಗಾಲದ ಬಗ್ಗೆ, ನೀವೇ ಏನು ಘೋಷಣೆ ಮಾಡಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ರೈತ ವಿರೋಧಿ ಸರ್ಕಾರ. ಇವತ್ತು ನಾವು ಬಿಜೆಪಿ ಒಂದು ರೀತಿ ರೈತರ ಪಾಲಿಗೆ ಸರ್ಕಾರನೇ ಡಿಸಾಸ್ಟರ್ ಇದು ಸರ್ಕಾರ ರೈತರ ಪಾಲಿಗೆ. ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು, ಅಣ್ಣ ಆ ಕಡೆ ಸ್ವಲ್ಪ ಮಾತಾಡ್ತಾ ಇರೋರು ಬರೋರು ದಾರಿ ಬಿಟ್ಬಿಡಿ. ನಾವು ಬಿಡದಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಹಾಗಂತ ಇಡೀ ಕರ್ನಾಟಕದ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ನಾವು ಇಲ್ಲಿ ಬಿಜೆಪಿ, ನಾವೆಲ್ಲರೂ ಬಿಜೆಪಿಯ ಕಾರ್ಯಕರ್ತರಿದ್ದೀರಿ. ನಾವೆಲ್ಲರೂ ಈ ಬಿಡದಿ ಪ್ರಾಜೆಕ್ಟ್ ಅಲ್ಲಿ ನಮ್ದು ಯಾವುದು